10 ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಹೇಳಿದಂತರ ಎತ್ತಿನೊಳೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನ ಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು. ಅದರ ಜೊತೆಗೆ ಬಹುಶಃ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದಲ್ಲಿ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ ಆ ಭೂಮಿ ವಿಷಯದ, ಅದು ಆಮೇಲೆ ಹೇಳೋಣ. ಇಲ್ಲಿ ಎತ್ತಿನ ಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ತೆಗಿರಿ, ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗಿರಿ. ಈ ನೀರನ್ನು ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಾ ಇದೆ. ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮಾಡಿ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ. ಈಗ ಮೊನ್ನೆ ಏನೋ ಹೇಳಿದ್ದಾರೆ, ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದು, ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೆ ಗೊತ್ತಿಲ್ಲ ನನಗೆ, ಬಂದಿದ್ದಾರೆ. ಈಗ ಅದೆಂತದ್ದು ನಿನ್ನೆ ಒಂದು ಸಭೆ ಮಾಡೋರಂತೆ 2 ದಿವಸದಿಂದ. ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕರೆಸಿ ಏನು ಚರ್ಚೆ ಮಾಡಿ ಈಗ 2027 ಜೂನ್ ಜುಲೈಗೂ ಏನೋ ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಸುಮಾರು 2,900 ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ, ಅವೆಲ್ಲ ಇವತ್ತು ಜಂಕ್ ಹಿಡಿದೋಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟವರು. ಯಾವುದೂ ಉಪಯೋಗ ಬರಲ್ಲ ಅಂತೇಳಿ. ಇದು ಇರತಕ್ಕಂಥ ವಾಸ್ತವಾಂಶ. ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು, ನೀವು ಕೊಳಚೆ ನೀರನ್ನು ಕೊಡ್ತಾ ಇದ್ದೀರಿ, ಮೊದಲು ಅದನ್ನು ಟರ್ಷಿಯರಿ ಪ್ಲಾಂಟ್ ಹಾಕ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲೆಲ್ಲ ರೂಟಿಗೆ ಸುರಂಗ ಮಾರ್ಗ ತೋಡಕ್ಕೆ 18,000 ಕೊಡ್ತೀವಿ ಅಂತೀರಿ, 1 ಲಕ್ಷ ಖರ್ಚು ಮಾಡ್ತೀವಿ ಅಂತಿರಲಿ. ಇಲ್ಲಿ ಟರ್ಷಿಯರಿ ಪ್ಲಾಂಟ್ಗೆ ಎಷ್ಟು ಖರ್ಚಾಗ್ಬೋದು ಅದು ಮಾಡಿ.